ಮತ್ತೊಮ್ಮೆ ಹೆಣ್ಣು ಹುಟ್ಟೋದೇ ಶಾಪನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಣ್ಣು ಹುಟ್ಟೋದೇ ಶಾಪನ ಯಾಕೆ ಈ ರೀತಿ ಶಾಪ ಆಗಿ ಪರಿಣಮಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ, ಪಂಡಿತರು ಹಾಗೂ ಮನಃಶಾಸ್ತ್ರಜ್ಞರಾಗಿರುವಂಥ ಡಾಕ್ಟರ್ ರಘು ಅವರಿದ್ದಾರೆ. ಪಂಡಿತರೆ, ಈಗ ನಿಜಕ್ಕೂ ನೀವು ಹೇಳಿ, ಎಷ್ಟು ನಿಮ್ಮ ಹತ್ರ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ಕೊಂಡು ಬರ್ತಿರ್ತಾರೆ, ಆದರೆ ಹೆಣ್ಣು ಮಕ್ಕಳು ಯಾವಾಗಲಾದರೂ ತಂದೆ ತಾಯಿ ಅಂದರೆ ಹೆಚ್ಚು ಭಾವನಾತ್ಮಕ ಜೀವಿಗಳ ಹೆಣ್ಣುಮಕ್ಕಳು, ತಂದೆ ತಾಯಿಗೆ ನೋವಾಗಬಾರ್ದು ಅನ್ನುವಂಥ ಉದ್ದೇಶ ಇರುತ್ತೆ. ಹಾಗೆ ಕಂಪೇರ್ ಮಾಡಕ್ಕೆ ಹೋದರೆ ನಿಮ್ಗೇನು ಅನಿಸುತ್ತೆ? ನಿಜಕ್ಕೂ ಹೆಣ್ಣು ಮಕ್ಕಳಿಗೆ ತಂದೆ ಮೇಲೆ ಇರುವಂಥ ಪ್ರೀತಿ ಅಭಿಮಾನ ಮತ್ತು ಗಂಡು ಮಕ್ಕಳಿಗೆ ಇರೋದೇ ಇಲ್ಲ. ಯಾವಾಗಲೂ ಸಹ ಕಷ್ಟದಲ್ಲಿ ಪ್ರತಿಯೊಂದು ಸಲನೂ ತಂದೆ ತಾಯಿಗಳ ಕಷ್ಟದಲ್ಲಿ ಸಹಾಯ ಮಾಡುವಂಥವ್ರು ಹೆಣ್ಣುಮಕ್ಕಳೇ ಆಗಿರ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳು ಬೇಕು. ಇವತ್ತು ಹೆಣ್ಣು ಮಕ್ಕಳಿಲ್ಲದೆ ಯಾವುದೇ ಪ್ರಪಂಚದಲ್ಲಿ ಸೃಷ್ಟಿಗಳಾಗೋದಿಲ್ಲ. ಇಂದಿನ ಕಾಲದಂತೂ ಹೆಣ್ಣಿನ ಕೊರತೆಗಳಿದೆ. ಸಾಕಷ್ಟು ಬೇರೆ ಬೇರೆ ಸಮುದಾಯಗಳಲ್ಲೂ ಈ ಭ್ರೂಣ ಹತ್ಯಾದಿಗಳು ಅಥವಾ ಸ್ತ್ರೀ ಹತ್ಯೆ ಅಥವಾ ಸ್ತ್ರೀಗೆ ಅಸಾಮಾನ್ಯವಾಗಿ ಗರ್ಭಪಾತಗಳನ್ನು ಮಾಡಿ ಹೆಣ್ಣಿನ ಸಂಖ್ಯೆ ಬಹಳಷ್ಟು ಕಡಿಮೆಯಾಗಿದೆ ಈಗ. ಆದ್ದರಿಂದ ಹೆಣ್ಣು ನಿಜವಾಗಿಯೂ ಇಲ್ಲದೇ ಇದ್ದರೆ ಹೆಣ್ಣಿಗೆ ಯಾವಾಗ ಆ ತೊಂದರೆಗಳಾಗುತ್ತೋ ಭೂಮಿಯಲ್ಲಿ ದೊಡ್ಡ ಒಂದಿಷ್ಟು ಶಾಪ. ಹೆಣ್ಣು ಹುಟ್ಟುವುದು ಶಾಪನಲ್ಲ, ಪುರುಷರಿಗೆ ಶಾಪ. ನಮ್ಮಲ್ಲಿ ಪುರುಷ ಶಾಪ ಅಂತ ಎಲ್ಲೂ ಜ್ಯೋತಿಷ್ಯಲ್ಲಿಲ್ಲ, ಸ್ತ್ರೀ ಶಾಪ ಅಂತಿದೆ. ಒಂದು ನೊಂದ ಮಹಿಳೆ ಶಾಪ ಕೊಟ್ಟರೆ ಅದು ಪ್ರತ್ಯಕ್ಷವಾಗಿ ಶಾಪ. ಇಲ್ಲಿ ರಾಮಾಯಣ ಕಾಲದಲ್ಲಿ ಸೀತೆ ಒಂದು ಮಾತನ್ನು ಹೇಳ್ತಾಳೆ ರಾವಣನಿಗೆ, ನನಗೆ ಈ ಕ್ಷಣದಲ್ಲೇ ನಿನ್ನನ್ನು ಸುಟ್ಟಾಕುವಂಥ ಶಕ್ತಿ ನನ್ನಲ್ಲಿದೆ, ಅದನ್ನು ನಾನು ಸುಡುವುದಿಲ್ಲ. ಯಾಕೆಂದರೆ ನನ್ನ ಗಂಡ ಒಬ್ಬನಿದ್ದಾನೆ ರಾಮ ಪರಾಕ್ರಮಿ, ರಾಮನ ಆ ಒಂದು ಆದರ್ಶತೆ ಜನರಿಗೆ ತಿಳಿಸಬೇಕು, ಅದಕ್ಕಾಗಿ ಸುಡುವುದಿಲ್ಲ ಅಂತ. ಅಂದರೆ ಹೆಣ್ಣಿನಲ್ಲಿ ಎಷ್ಟು ಶಕ್ತಿ ಇದೆ ಅನ್ನುವಂಥದ್ದನ್ನು ನಮ್ಮಲ್ಲಿ ಸೋಮ ಪ್ರಥಮೋ ವಿವಿದೆ ಗಂಧರ್ವೋ ವಿವಿಧ ಉತ್ತರ ತೃತೀಯೋ ಅಗ್ನಿಷ್ಠೇ ಪತಿ ತುರೀಯಸ್ತೆ ಮನುಷ್ಯ. ಹೇ ಹೆಣ್ಣೆ, ನಿನಗೆ 4 ಜನ ಪತಿಗಳಿರ್ತಾರೆ ಅಂತ. ಯಾಕೆಂದರೆ ನೀನು ಹುಟ್ಟಿದ ಕೂಡಲೇ ಅಪ್ಪ ಅಬ್ಬೆ ರಕ್ಷಣೆ ಮಾಡಿದ್ರೆ ಸಾಕಾಗೋದಿಲ್ಲ ನಿನ್ನನ್ನು. ನಿನ್ನ ರಕ್ಷಣೆಗಾಗಿ ಒಬ್ಬನಿದ್ದಾನೆ, ಯಾರು? ಸೋಮ, ಚಂದ್ರ. ಸದಾ ನಿನ್ನಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಒಳ್ಳೆಯ ರೂಪವನ್ನು ಕೊಟ್ಟು ನಿಜವಾದ ಹೆಣ್ಣಿಗೆ ಯಾವ ಶಕ್ತಿ ಬರಬೇಕೋ, ಯಾವ ಮನಸ್ಥಿತಿ ಇರಬೇಕೋ ಅದನ್ನು ಸೋಮ ಕೊಡ್ತಾನೆ. ಎರಡನೇ ಗಂಧರ್ವ ಇದ್ದಾನೆ ನೋಡಿ, ಗಂಧರ್ವ ಸ್ತ್ರೀ ಅಂತೂ ನಾವು ಹೇಳ್ತೇವೆ. ಸಾಮಾನ್ಯ ಮನುಷ್ಯ ಮಾತ್ರ ಸ್ತ್ರೀಯರಲ್ಲ, ಗಂಧರ್ವ ಸ್ತ್ರೀಯರು. ದೇವಲೋಕದಲ್ಲೂ ಕನ್ಯೆ ಇದ್ದರು, ಲೇವಲೋಕ ಕನ್ಯೆಯರು, ಅಪ್ಸರ ಸ್ತ್ರೀಯರು. ಇವತ್ತು ನಮ್ಮ ಹಿಂದಿನ ಇತಿಹಾಸಗಳನ್ನು ತೆಗೆದ್ರೆ ಆ ಕಾಲದಲ್ಲಿ ದೇವತೆಗಳು ಸಹ ಆ ಒಂದು ಹೆಣ್ಣಿಗೆ ಅಷ್ಟು ಸ್ಥಾನ ಕೊಡ್ತಿದ್ರು. ಸಪ್ತಶತಿಯಲ್ಲಿ ಚಂಡೀಗೆ ಹೇಳ್ತಾನೆ, 10ನೇ ಅಧ್ಯಾಯದಲ್ಲಿ ಬರುತ್ತೆ, ನಿಶುಂಭ ಅನ್ನುವಂತ ಹೇಳ್ತಾನೆ, ಸ್ತ್ರೀರತ್ನಮೇಷ ಕಲ್ಯಾಣಿ ತ್ವಯಾ ಕಸ್ಮಾನಗ್ರಹ್ಯತೆ. ನನ್ನಲ್ಲಿ ಎಲ್ಲ ರತ್ನಗಳು ಇದೆ, ಹೆಣ್ಣೋಳುವ ನೀ ರತ್ನ ಒಂದೇ ನನಗೆ ಕಡಿಮೆ ಆಗಿದ್ದೆ, ಆದ್ದರಿಂದ ನಿನ್ನನ್ನು ನಾನು ಕೊಂಡುಕೊಡ್ತೇನೆ. ಹಾಗಾಗಿ ಹೆಣ್ಣಿಗೆ ಹಿಂದಿನ ಒಂದು ಕಾಲದಲ್ಲಿ ಬಹಳ ದೊಡ್ಡ ಅಗ್ರಸ್ಥಾನ ಇತ್ತು. ಇವತ್ತಿನ ಕಾಲದಲ್ಲಿ ಹೆಣ್ಣು ಅಂದರೆ ಏನಾಗಿದೆ ಅಂದರೆ ಪ್ರತಿಯೊಬ್ಬರಿಗೂ ಕಣ್ಣಿಡುವಂಥ ಒಂದು ಕಣ್ಣಿನ ಇದಾಗಿದೆ. ಹಾಗೆ ಒಳ್ಳೆಯ ಹೆಣ್ಣನ್ನು ಕಂಡ್ರೆ ಕೂಡಲೇ ಕಣ್ಣು ಹಾಕ್ತಾರೆ ಕೂಡಲೇ. ಅದಕ್ಕಾಗಿ ತೃತೀಯೋ ಅಗ್ನಿಷ್ಠೇ ಪತಿ ಅಂತ 3ನೇ ಹೆಣ್ಣಿಗೆ ತಾನು ತನ್ನನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಅಗ್ನಿಯನ್ನು ಹೆಣ್ಣಿನಲ್ಲಿ ದಾರೆ ಎರೆದಿದ್ದಾನೆ. ಹಾಗಾಗಿ ಹೆಣ್ಣಿನ ಮನಸ್ಸಿನಲ್ಲಿ ದೇಹದಲ್ಲಿ ಅಗ್ನಿ ಇದೆ. ನಿಜವಾದಂಥ ಒಂದು ಹೆಣ್ಣು ತನ್ನ ಆಪತ್ಕಾಲದಲ್ಲಿ ಕಣ್ಣೀರಿಟ್ಟು ಒಂದು ಶಾಪ ಹಾಕಿದ್ರೆ ಅದು ಪ್ರಪಂಚದಲ್ಲಿ ಸ್ತ್ರೀ ಶಾಪ ಯಾವುದೆಂದು ಶಾಪ ಅಲ್ಲ, ಹೆಣ್ಣು ಕೊಟ್ಟರೆ ಶಾಪ ಆಗುತ್ತೆ ಅಂತ ಕೊಟ್ಟರೆ ಶಾಪ. ಹೆಣ್ಣಿನ ಶಾಪವನ್ನು ಸಾಮಾನ್ಯವಾದ ಶಾಪ ಅಲ್ಲ. ಇವತ್ತು ಗುರು ಶಾಪ ಹೇಳ್ತೇವೆ, ದೇವಶಾಪ ಹೇಳ್ತೇವೆ, ಸರ್ಪಶಾಪ ಹೇಳ್ತೇವೆ, ಬ್ರಹ್ಮಶಾಪ ಹೇಳ್ತೇವೆ. ಹಾಗೆ ಸಂತತಿ ಹುಟ್ಟದೇ ಇರೋಕ್ಕೆ ಸ್ತ್ರೀ ಶಾಪ. ಹಾಗೆ ಪಾರ್ವತಿನೂ ಶಾಪ ಕೊಟ್ಟಿದ್ದಾಳೆ, ಗರ್ಭಪಾತ ಸುಬ್ರಹ್ಮಣ್ಯನು ಇದಾದಾಗ ಶಾಪ ಕೊಟ್ಟಿದ್ದಾಳೆ. ಹಾಗಾಗಿ ಸ್ತ್ರೀ ಶಾಪ ಅಂದರೆ ಸಾಮಾನ್ಯವಾದದ್ದಲ್ಲ. ಖಂಡಿತವಾಗಿಯೂ ನಾವು ಹೆಣ್ಣು ಹುಟ್ಟುವುದು ಶಾಪ ಅನ್ನೋದಕ್ಕಿಂತ ಹೆಣ್ಣು ಕೊಟ್ಟ ಶಾಪಕ್ಕೆ ಯಾರು ಒಳಗಾಗಬಾರ್ದು. ಆದ್ದರಿಂದ ಹೆಣ್ಣನ್ನು ನಾವು ಅತ್ಯಂತ ಒಂದು ಪವಿತ್ರವಾದಂತಹ ದೃಷ್ಟಿಯಲ್ಲಿ ನೋಡಬೇಕು, ಭಾವನೆಗಳಿರಬೇಕು. ಹಾಗಾಗಿ ಈಗಾಗಲೇ ತಾಯಿ ಹೆಣ್ಣು, ಮಗಳು ಹೆಣ್ಣು, ಹೆಂಡತಿಯೂ ಹೆಣ್ಣು, ಎಲ್ಲವೂ ಹೆಣ್ಣೆ. ಆದರೆ ನಾವು ನೋಡುವಂಥ ದೃಷ್ಟಿ, ನಮ್ಮ ಕಣ್ಣು ಬೇರೆ ಬೇರೆ ಇರುತ್ತೆ. ತಾಯಿ ನೋಡುವಂಥ ಕಣ್ಣಿನ ದೃಷ್ಟಿ, ಹಾಗೆ ಹೆಂಡತಿ ನೋಡುವಂಥದ್ದು ಬೇರೆ ಇರ್ತದೆ. ಹಾಗಾಗಿ ಹೆಣ್ಣು ಅನ್ನುವಂಥವಳು ಪ್ರತಿಯೊಂದು ಹೆಣ್ಣಿಗೂ ತಂದೆಯ ತಾಯಿ ಮೇಲೆ ಯಾವಾಗಲೂ ಅವರು ಎಲ್ಲಿದ್ದರೂ ಸಹ, ದೇಶ ವಿದೇಶಗಳಲ್ಲಿ ಇವತ್ತಿದ್ದರೂ ಸಹ ದಿನಸಕ್ಕೊಂದ್ಸಲ ಫೋನ್ ಮಾಡೋದು, ಮಾತಾಡೋದು. ಇನ್ನು ಎಷ್ಟೋ ಜನ ಹೆಣ್ಣುಮಕ್ಕಳು ಇಟ್ಕೊಂಡಿದ್ದಾರೆ ವಿದೇಶದಿಂದ, ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಟಿವಿ ಮುಂದುಗಡೆಗೆ ಕೂತ್ಕೊಂಡು ನೋಡೋದು, ಮಾತಾಡೋದು ನಾವು ಬಹಳಷ್ಟು ಕಡೆ ನೋಡ್ತೇವೆ. ಸಾಕಷ್ಟು ಭಾವನಾತ್ಮಕ ಜೀವಿಗಳಾಗಿರ್ತಾರೆ. ಆದರೆ ಡಾಕ್ಟರ್, ಈಗ ನಾವು ಮಾತಾಡ್ತಾ ಇದ್ವಿ, ಇಂತಹ ಹೆತ್ತು ಮಗಳನ್ನೇ ಕೊಲ್ಲುವಂತಹ ಮನಸ್ಥಿತಿ ಅದೊಂದು ಕ್ಷಣಿಕ ಕೋಪನ. ಕೊಲೆ ಮಾಡೋದು ಅಂದರೆ ನಿಜಕ್ಕೂ ಕ್ಷಣಿಕವಾಗಿ ಬರುವಂಥದ್ದು ಅಥವಾ ಹೀಗೆ ಬೆಳೆದು ಬಂದಿರುವಂಥ ವಾತಾವರಣ ಕಾರಣ ಆಗುತ್ತಾ? ಇಲ್ಲ, ಇಲ್ಲಿ 4 ಸೈಕ್ಯಾಟ್ರಿ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ಬೋದು. 4 ರೀತಿಯ ಒಂದು ಪಾಸಿಬಿಲಿಟೀಸ್ ಇದೆ. ಮೊದಲನೇದಾಗಿ ಡಿಪ್ರೆಷನ್ ಆಗಿದ್ರೆ ತಂದೆಗೆ ಏನಾದರೂ ಗಂಡು ಮಗುನೇ ಬೇಕು ಅಂತ ಒಂದು ಮನಸ್ಸಿನಲ್ಲಿ ದೃಢವಾದ ಒಂದು ಭಾವನೆ ಇದ್ದು, ಆ ಗಂಡು ಮಗುನ ಹುಟ್ಟಿದ ನಂತರ ನೋಡದೇ ಇದ್ದಾಗ ಅವ್ರಿಗಾಗುವಂಥ ಒಂದು ಡಿಸಪಾಯಿಂಟ್ಮೆಂಟ್. ಆ ಡಿಸಪಾಯಿಂಟ್ಮೆಂಟ್ ಆದಾಗ ಏನಾಗುತ್ತೆ, ಅವ್ರಿಗೆ ಡಿಪ್ರೆಷನ್ ಬರುತ್ತೆ. ಈ ದುಃಖದ ಕಾಯಿಲೆ ಬಂದಾಗ ಯಾರು ಎದುರಿಗೆ ಸಿಗ್ತಾರೋ ಅವ್ರ ಮೇಲೆ ಕೋಪ ಜಾಸ್ತಿ ಆಗುತ್ತೆ. ಸೊ ಅದು ಹೆಂಡತಿ ಮೇಲೆ ಇರ್ಬೋದು ಅಥವಾ ಮಗುವಿನ ಮೇಲೂ ಇರ್ಬೋದು. ಸೊ ಒಂದು ನಾವು ರೂಲ್ ಔಟ್ ಮಾಡಬೇಕಾಗಿರೋದು ಡಿಪ್ರೆಷನ್. ಎರಡನೇದಾಗಿನ ಹೇಳ್ದಂಗೆ ಹೆಂಡತಿ ಮೇಲೆ ಏನಾದರೂ ಅನುಮಾನ ಇದ್ದು ಆ ಮಗು ತನ್ನದಲ್ಲ ಬೇರೆ ಯಾರದು ಮಗು ಅನ್ನೋ ಭಾವನೆ ಏನಾದರೂ ಅವರಿಗೆ ಬಂದಿದ್ರೆ ಆಗಲೂ ಕೂಡ ಅವರು
ಈ ಒಂದು ಮಗುವಿನ ಮೇಲೆ ಪ್ರೀತಿ ತೋರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೂರನೇದಾಗಿ ಅವರಿರೋವಂಥ ಪರಿಸರ, ಅವರಿರೋವಂಥ ವಾತಾವರಣ, ಅವರಿರೋವಂಥ ಸಮುದಾಯ, ಅದರಲ್ಲೇನಾದರೂ ಹೆಣ್ಣಿಗೆ ಕಡಿಮೆ ಸ್ಥಾನ ಕೊಟ್ಟು ಗಂಡಿಗೆ ಜಾಸ್ತಿ ಸ್ಥಾನ ಕೊಟ್ಟಿದ್ರೆ, ಅಥವಾ ಮೊದಲನೇ ಮಗು ಅಂತ ಅನ್ಸುತ್ತೆ ಸ್ಟೋರಿ ನೋಡಿದಾಗ, ಮೊದಲನೇ ಮಗು ಗಂಡೇ ಆಗಬೇಕು ಅಥವಾ ಇರೋ ಮಗುವಿನ ಸಂತತಿಯಲ್ಲಿ ಯಾವುದೋ ಒಂದು ಗಂಡ ಆಗಬೇಕು ಅನ್ನೋಷ್ಟು ಮಟ್ಟಿಗೆ ಏನಾದ್ರು ಪ್ರೆಷರ್ ಇತ್ತು ಅಂದರೆ ಅವರ ಒಂದು ಸಮುದಾಯದಲ್ಲಿ ಅಥವಾ ವಾತಾವರಣದಲ್ಲಿ, ಆವಾಗಲೂ ಕೂಡ ಈ ಹೆಣ್ಣು ಮಗು ಮೇಲೆ ಕೋಪ ಬರಲಿಕ್ಕೆ ಸಾಧ್ಯತೆ ಉಂಟು. ನಾಲ್ಕನೇದಾಗಿ ಹೆಣ್ಣು ಮಕ್ಕಳಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತೀವಿ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ. ಅಂದರೆ ಹೆಣ್ಣು ಮಗು ಅಥವಾ ಗಂಡು ಮಗು ಹುಟ್ಟಿದ ನಂತರ ತಾಯಿ ಆ ಮಗುನ ತನಗೆ ಕಾಂಪಿಟೇಟರ್ ಆಗಿ ನೋಡುತ್ತೆ. ಆ ಒಂದು ಕಾಂಪಿಟೇಷನಲ್ಲಿ ನೋಡಬೇಕಾದ್ರೆ ತಾಯಿನೇ ಮಗುವಿಗೆ ತೊಂದರೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ. ಇಟ್ಸ್ ಎ ವೆರಿ ಕಾಮನ್ ಪ್ರೀತಿ ಹಂಚಿ ಹೋಗುತ್ತೆ ಅನ್ನುವಂಥ ಆತಂಕ, ಇನ್ಸೆಕ್ಯೂರಿಟಿ, ತಾಯಿಗೆ ಇನ್ಸೆಕ್ಯೂರಿಟಿ, ಅಭದ್ರತೆ. ಸೊ ಹಾಗಾಗಿ ಮಗುನ ಕಾಂಪಿಟೇಟರ್ ಆಗಿ ನೋಡಿದಾಗ ಈ ಕಾಂಪಿಟೇಟರ್ನ ಏನಾದರೂ ಮಾಡಿ ನಾಶ ಮಾಡಬೇಕು, ಇದರಿಂದ ನನಗೆ ತೊಂದರೆ ಆಗುತ್ತೆ ಮುಂದಕ್ಕೆ ನನ್ನ ಜೀವನದಲ್ಲಿ ಅನ್ನೋ ಭಾವನೆ ಬಂದ್ಬಿಡುತ್ತೆ ತಾಯಿಗೆ. ಅವಾಗ ಏನ್ ಮಾಡುತ್ತೆ, ತಾಯಿನೇ ಆ ಮಗುವಿಗೆ ತೊಂದರೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಲು ಕೊಡದೇ ಇರೋದು, ಉಪವಾಸ ಹಾಕೋದು, ಮಗುವಿಗೆ ನಿರ್ಲಕ್ಷ್ಯ ಮಾಡೋದು, ಅದೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಉಂಟು ಪೋಸ್ಟ್ ಪಾರ್ಟಮ್ ಪೀರಿಯಡ್ ಅಲ್ಲಿ. ಅಂದ್ರೆ ಡೆಲಿವರಿ ಆದ ನಂತರ ಒಂದು 2-3 ತಿಂಗಳಲ್ಲಿ ಈ ಕಾಯಿಲೆಯ ಚಿಹ್ನೆಗಳು ಶುರು ಆಗುತ್ತೆ. ಡೆಫಿನೆಟ್ಲಿ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ ಹೇಳ್ತೀವಿ. ಇದು ತಂದೆಯಲ್ಲಿ ಅಷ್ಟರ ಮಟ್ಟಿಗೆ ಡಿಸ್ಕ್ರೈಬ್ ಆಗಿಲ್ಲ. ಅಂದ್ರೆ ಮಗು ಡೆಲಿವರಿ ಆದ ನಂತರ ತಂದೆಗಾಗಲಿ ತಾಯಿಗಾಗಲಿ ಆ ಮಗುವಿನ ಬಗ್ಗೆ ಕೆಲವು ಭಾವನೆಗಳು ಹುಟ್ಟುತ್ತೆ. ಈ ಭಾವನೆಗಳು ಯಾವುದೇ ಆಗಿರ್ಬೋದು. ಕೆಲವು ತಂದೆಗಳಿಗೆ ಸಂತೋಷ ಆಗ್ಬೋದು, ಕೆಲವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೋದು, ಇನ್ನು ಕೆಲವರಿಗೆ ಕೋಪ ಬರ್ಬೋದು, ಇನ್ನು ಕೆಲವರಿಗೆ ದ್ವೇಷ ಬರ್ಬೋದು. ಕೋಪ ಅಥವಾ ದ್ವೇಷ ಬರುವಂಥ ಯಾವುದೇ ಒಂದು ಭಾವನೆ, ನೆಗೆಟಿವ್ ಭಾವನೆ ಏನಾದರೂ ತಂದೆ ಅಥವಾ ತಾಯಿನಲ್ಲಿ ಉತ್ಪತ್ತಿ ಆದರೆ ಅದನ್ನು ನಾವು ಸರಿಯಾಗಿ ನೋಡ್ಕೊಳ್ದೇ ಇದ್ರೆ ಮತ್ತು ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ಆವಾಗ ಈ ರೀತಿ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ರೀತಿ ಘಟನೆ ನಡೆಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆಂದರೆ ಮಗು ಅಮಾಯಕ, ಮಗು ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಮಗುವಿನ ರಕ್ಷಣೆಗೆ ಇರಬೇಕಾದಂಥವರು ಆ ಒಂದು ವಾತಾವರಣದಲ್ಲಿ ಇರುವಂಥ ದೊಡ್ಡವರು ಮತ್ತು ಪೋಷಕರು. ಮಗುವಿಗೆ ಅತ್ಯಂತ ಹತ್ತಿರವಾಗಿರೋರು ಪೋಷಕರು. ಈ ಇಬ್ಬರು ಪೋಷಕರಲ್ಲಿ ಯಾರೊಬ್ಬರಾದರೂ ಕೂಡ ಕೋಪ ಅಥವಾ ದ್ವೇಷದ ಭಾವನೆಯನ್ನು ಮಗುವನ್ನು ನೋಡಲಿಕ್ಕೆ ಶುರು ಮಾಡ್ತು ಅಂದರೆ ಆ ಇನ್ನೊಬ್ಬರು ಪೋಷಕರು ತಕ್ಷಣ ಎಚ್ಚೆತ್ಕೋಬೇಕಾಗತ್ತೆ. ಈ ಒಂದು ಘಟನೆಯಲ್ಲಿ ತಂದೆಗೆ ಮಗು ಹುಟ್ಟಲಿಕ್ಕೆ ಮುಂಚೆನೆ ಗಂಡು ಮಗುನೇ ಬೇಕು ಅಂತ ತುಂಬ ಮಹದಾಸೆ ಇತ್ತು. ಆಬ್ವಿಯಸ್ಲಿ ಅವ್ರಿಗೆ ಹೆಣ್ಣು ಮಗು ನೋಡಿದ ತಕ್ಷಣ ಡಿಸಪಾಯಿಂಟ್ಮೆಂಟ್ ಆಗಿದೆ. ಆ ಡಿಸಪಾಯಿಂಟ್ಮೆಂಟ್ ಆದಾಗ ಅವರು ಮಗುವಿನ ಜೊತೆ ನಡ್ಕೊಳ್ಳುವಂಥ ರೀತಿ ಇದೆಯಲ್ಲ ಲಾಸ್ಟ್ ಒಂದು 2-3 ತಿಂಗಳಿಂದ ಡೆಫಿನೆಟ್ಲಿ ಬದಲಾವಣೆ ಆಗಿರುತ್ತೆ. ಇದೇನಾಗಿದೆ ಅಂದ್ರೆ ಇದು ಈ ಮಟ್ಟದವರೆಗೂ ಹೋಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈಗ ಮೊದಲಿನಿಂದಲೂ ಗಂಡು ಮಗು ಬೇಕು ಅಂತಲೇ ನಿರೀಕ್ಷಿಸಿದಂಥವ್ರು, ಆದ್ರೆ ಹೆಣ್ಣು ಮಗು ಹುಟ್ಟಿದೆ, ಅದಕ್ಕೊಂದು ಕೋಪ ಅಥವಾ ಬೇಸರ, ಡಿಸಪಾಯಿಂಟ್ಮೆಂಟ್ ಎಲ್ಲವೂ ಇದೆ. ಆದ್ರೆ ಕೊಲ್ಲುವಷ್ಟು ಕೋಪ, ಹೆತ್ತ ಮಗಳು ಅನ್ನೋದನ್ನು ಕೂಡ ಅದನ್ನು ಬಿಟ್ಟು ಮರೆತು ಕೊಲ್ಲುವಷ್ಟು ಕೋಪ ಯಾಕೆ ಬರುತ್ತೆ? ಇಲ್ಲಿ ಏನ್ ಪ್ರಾವಿಶ್ಯ ಏನಾಗಿದೆ ಅಂದ್ರೆ ಆಲ್ಕೋಹಾಲ್ ಕೂಡ ಇನ್ವಾಲ್ವ್ ಆಗಿದೆ. ಆಲ್ಕೋಹಾಲ್ ಕುಡಿದಾಗ ಏನಾಗುತ್ತೆ, ಈ ಒಂದು ದ್ವೇಷ ಅಥವಾ ಈ ಡಿಸಪಾಯಿಂಟ್ಮೆಂಟ್ ಮತ್ತೆ ಈ ದ್ವೇಷ ಅದ್ರ ಜೊತೆಗೆ ಆಲ್ಕೋಹಾಲ್ ಏನಾದರೂ ಸೇರ್ಕೊಂಡಾಗ ಮನಸ್ಸಿನ ಬುದ್ಧಿ ಭ್ರಮಣೆ ಆಗುತ್ತೆ ಆಲ್ಕೋಹಾಲ್ ಇರುವಂಥ ಸಂದರ್ಭದಲ್ಲಿ. ಇಲ್ಲಿ ನಮಗೆ ಏನು ಗೊತ್ತಿಲ್ಲ ಅಂದರೆ ಆ ತಂದೆ ಮಗುವಿಗೆ ಇಷ್ಟರ ಮಟ್ಟಿಗೆ ತೊಂದರೆ ಮಾಡಿದಾಗ ಅವರ ಮನಸ್ಥಿತಿ ಹೇಗಿತ್ತು, ಎರಡನೇದಾಗಿ ಅವರಿಗೆ ಆಲ್ಕೋಹಾಲ್ ಇನ್ಫ್ಲುಯೆನ್ಸ್ ಆಗಿತ್ತಾ ಆ ಟೈಮಲ್ಲಿ ಇಲ್ವಾ ಅನ್ನೋದು ನಮಗೆ ಗೊತ್ತಿಲ್ಲ. ಆಲ್ಕೋಹಾಲ್ ಇನ್ಫ್ಲುಯೆನ್ಸ್ ಅಲ್ಲಿ ಇತ್ತು ಅಂದರೆ ಆ ದ್ವೇಷ ಏನಿದೆ ಪೂರ್ಣ ಪ್ರಮಾಣದಲ್ಲಿ ಹೊರಬರಲಿಕ್ಕೆ ಸಾಧ್ಯತೆ ಉಂಟು. ಅದು ಪೂರ್ಣ ಪ್ರಮಾಣದಲ್ಲಿ ಹೊರಗೆ ಬಂದಾಗ ಆ ಮಗುವಿಗೆ ಏನಾಗತ್ತೆ ಅನ್ನೋ ಯೋಚನೆ ಮಾಡೋಷ್ಟು ಪರಿಜ್ಞಾನ ಕೂಡ ತಂದೆಗೆ ಆ ಟೈಮ್ನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಷ್ಟೋ ಸತಿ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಡ್ರಗ್ಸ್ ಆರ್ ಆಲ್ಕೋಹಾಲ್ ಕೊಲೆಗಳು, ಆಕ್ಸಿಡೆಂಟ್ಗಳು ನಡೆಯುತ್ತೆ. ಈಗಲೂ ಕೂಡ ಡ್ರಂಕ್ ಅಂಡ್ ಡ್ರೈವಿಂಗ್ ಅಂತ ಪೊಲೀಸ್ನವರು ರಾತ್ರಿ ಎಲ್ಲ ಚೆಕ್ ಮಾಡ್ತಾರೆ. 11 ಗಂಟೆ ಮೇಲೆ ಯಾವುದೇ ಒಂದು ಮುಖ್ಯವಾದ ರಸ್ತೆಗೆ ಹೋಯ್ತು ಅಂದ್ರೆ ಪೊಲೀಸ್ನವ್ರು ಚೆಕ್ ಮಾಡ್ತಿರ್ತಾರೆ. ಯಾಕೆ ಮಾಡ್ತಿರ್ತಾರೆ ಅಂದ್ರೆ ಅಕಸ್ಮಾತ್ ಒಂದು ಲೆವೆಲ್ಗಿನ್ನ ಜಾಸ್ತಿ ಏನಾದ್ರು ರಕ್ತದಲ್ಲಿ ಆಲ್ಕೋಹಾಲ್ ಪ್ರಮಾಣ ಇತ್ತು ಅಂದರೆ ಅವರಿಗೆ ಬುದ್ಧಿ ಭ್ರಮಣೆ ಆಗಿರುತ್ತೆ. ಅವರ ಬುದ್ಧಿ ಅವರ ಸ್ಥಿಮಿತದಲ್ಲಿ ಇರೋದಿಲ್ಲ. ಆವಾಗ ಏನಾಗುತ್ತೆ, ಆಕ್ಸಿಡೆಂಟ್ ಆಗೋದು ಅಥವಾ ಇನ್ನೊಬ್ಬರಿಗೆ ಜೀವನ ಹಾನಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಒಂದು ಕೇಸ್ನಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಏನಂದರೆ ಆ ಒಂದು ಘಟನೆ ಏನು ನಡೀತು ಆ ಟೈಮ್ನಲ್ಲಿ ಅಥವಾ ಅದರ ಹಿಂದಿನ ದಿವಸ ತಂದೆ ಏನಾದರೂ ವಿಪರೀತವಾಗಿ ಮದ್ಯಪಾನ ಮಾಡಿದರೆ ಈ ಒಂದು ಘಟನೆನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. ಮದ್ಯಪಾನ ಮಾಡಿಲ್ಲ ಅಂದರೆ ಆ ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ಡಿಸಪಾಯಿಂಟ್ಮೆಂಟ್ ಏನಿತ್ತು ಅದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು.
ಒಂದು ಏನಾಗಿದೆ ಅಂದರೆ ಅಲ್ಲಿದ್ದಂಥ ತಾಯಿ ಆಗಲಿ ಮತ್ತು ಅವರ ಒಂದು ರಿಲೇಟಿವ್ಸ್ ಆಗಲಿ ಯಾರೂ ಕೂಡ ಮಗುವಿನ ಕೊಲ್ಲೋದಕ್ಕೋಸ್ಕರ ಅಲ್ಲ ಅಷ್ಟರ ಮಟ್ಟಿಗೆ ತಂದೆ ಹೋಗ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ, ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಪ್ರಾಯಶಃ ಅವ್ರಿಗೇನಾದರೂ ಇದು ನಿರೀಕ್ಷೆ ಇತ್ತು ಅಂದರೆ ಅವ್ರ ಮಗುವನ್ನ ಸೇಫ್ ಮಾಡಿರೋರು. ಆದ್ರೆ ಆ ನಿರೀಕ್ಷೆ ಇಲ್ದಿರೋ ಅನಿರೀಕ್ಷಿತವಾಗಿ ಈ ಘಟನೆ ನಡೆದಿರೋದ್ರಿಂದ ಇದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ತಂದೆಯಲ್ಲಿ ಇರುವಂಥ ಭಾವನೆ ದ್ವೇಷ, ಕೋಪ ಮತ್ತು ಅಸೂಯೆ, ಈ 3 ಭಾವನೆಗಳು ತಂದೆಯಲ್ಲಿ ಅತ್ಯಂತ ಹೆಚ್ಚಾಗಿ ಆ ಟೈಮ್ನಲ್ಲಿ ತುಂಬಿತ್ತು. ಅದು ಈಗ ಪ್ರಾಯಶಃ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರುತ್ತೆ, ಯಾಕೆಂದರೆ ಆ ಮಗು ಇಲ್ವಲ್ಲ ಈಗ. ಸೊ ಬಟ್ ಆದರೂ ಕೂಡ ತಂದೆ ಈ ಒಂದು ಪರಿಸ್ಥಿತಿಯಿಂದ ಹೊರಗಡೆ ಬರೋದು ಅತ್ಯಂತ ಕಷ್ಟ. ಓಕೆ, ನಿಮ್ಮಿಬ್ಬರ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ಹೆಣ್ಣನ್ನು ನಾವು ಕ್ಷಮೆಯ ಧರಿತ್ರಿ ಅಂತೀವಿ, ಸಹಿಷ್ಣುತೆ ಅಂತೀವಿ. ಏನು ಮಾಡಿದ್ರು ಸಹಿಸ್ಕೋತಾಳೆ ಅಂತ ಅಂದ್ಕೊಂಡಿದ್ರೆ ಖಂಡಿತ ತಪ್ಪು. ಯಾಕಂದರೆ ಈ ಆಫ್ರಿನ್ ಪ್ರಕರಣವನ್ನೇ ತಗೊಳ್ಳೋದಾದರೆ ಆಫ್ರಿನ್ ತಾಯಿ ಕೂಡ ಸಿಟ್ಟಿದ್ದೆದ್ದಿದ್ದಾರೆ. ಆ ನೋವನ್ನು ತಡೆದುಕೊಂಡು ಜೊತೆಗೆ ಗಂಡ ಕೈಗೆ ಸಿಕ್ಕರೆ ಕೊಲೆ ಮಾಡ್ತೀನಿ ಅನ್ನೋಷ್ಟು ಸಿಟ್ಟಿದ್ದೆದ್ದಿದ್ದಾರೆ. ಹಾಗಾದರೆ ನಾರಿ ಮುನಿದರೆ ಮಾರಿ ಕೂಡ ಆಗ್ತಾಳೆ ಅನ್ನುವಂಥ ಎಚ್ಚರಿಕೆಯ ಸಂದೇಶ ಒಂದು ಸಮಾಜಕ್ಕೆ ಹೋಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ. ಅದಕ್ಕೆ ಮೊದಲು ಒಂದು ಸಣ್ಣ ವಿರಾಮ.